ವಾಟ್ಸಪ್ ವಿಡಿಯೋ ಕಾಲ್, ರೆಕಾರ್ಡ್ ವಿಡಿಯೋ ನೋಟ್. ವಿಡಿಯೋ ಕಾಲ್ ಮಾಡಿದರೆ ಈ ತರ ಬರ್ತಿದೆ. ಈ ತರ ಎದಕ್ ಬರ್ತದಂದ್ರೆ ನಿಮ್ ಫ್ರೆಂಡ್ಸ್ಗೆ ವಿಡಿಯೋ ಕಾಲ್ ಮಾಡಿದ ಟೈಮಲ್ಲಿ ಅವರಿಗೆ ನಿಮ್ಮ ವಿಡಿಯೋ ಕಾಲ್ ಕನೆಕ್ಟ್ ಆಗ್ಲಿಲ್ಲ ಅಂದ್ರೆ ಈ ತರ ಬರುತ್ತೆ. ಇನ್ನೊಂದೇನಂದ್ರೆ ನೀವು ಕಾಲ್ ಮಾಡಿದ ಟೈಮಲ್ಲಿ ಅವರು ನಿಮ್ ಕಾಲ್ ಏನಾದ್ರು ಕಟ್ ಮಾಡಿದ್ರೆ ಈ ತರ ಬರುತ್ತೆ. ಅವ್ರದ್ದು ಮೊಬೈಲ್ ಡಾಟಾ ಆಫ್ ಇತ್ತು ಮತ್ತೆ ಆ ಟೈಮಲ್ಲಿ ವಿಡಿಯೋ ಕಾಲ್ ಮಾಡಿದ್ರೆ ಅಂದ್ರೆ ಈ ತರ ಬರುತ್ತೆ. ನಿಮ್ ಕಾಲ್ ಕನೆಕ್ಟ್ ಆಗ್ಲಾರ ಕಾರಣದಿಂದ ಈ ತರ ಬರುತ್ತೆ. ಇದು ಬಂದು ಪ್ರಾಬ್ಲಮ್ ಅಲ್ಲ ಫ್ರೆಂಡ್ಸ್, ಇದು ಬಂದು ಹೊಸ ಅಪ್ಡೇಟ್. ಇದನ್ನ ಹೇಗೆ ಯೂಸ್ ಮಾಡೋದಂತ ನಾನು ಇವಾಗ ತಿಳಿಸ್ಕೊಡ್ತೀನಿ ಬನ್ನಿ. ಇವಾಗ ಇಲ್ಲಿ ರೆಕಾರ್ಡ್ ವಿಡಿಯೋ ನೋಟ್ ಅಂತಿದೆಯಲ್ಲ, ನಿಮ್ ಕಾಲ್ ಏನಾದ್ರೂ ಅವರಿಗೆ ಕನೆಕ್ಟ್ ಆಗ್ಲಿಲ್ಲ ಅಂದ್ರೆ ರೆಕಾರ್ಡ್ ನೋಟ್ ಮೇಲೆ ಕ್ಲಿಕ್ ಮಾಡಿ ನೀವು ಅವ್ರಿಗೆ ಏನ್ ಹೇಳ್ಬೇಕು ಅನ್ಕೊಂಡಿದ್ರು, ಏನ್ ತಿಳಿಸ್ಬೇಕು ಅನ್ಕೊಂಡಿದ್ರು ಅದನ್ನ ಈಗ ವಿಡಿಯೋ ರೆಕಾರ್ಡ್ ಮಾಡಿ 1 ನಿಮಿಷ ವಿಡಿಯೋ ಬರ್ತದೆ. ಇದು ವಿಡಿಯೋ ರೆಕಾರ್ಡ್ ನೋಟದಲ್ಲಿ 1 ನಿಮಿಷ ಆಗುತ್ತೆ. ರೆಕಾರ್ಡ್ ಆದ ನಂತರ ಕೆಳಗಡೆ ಸೆಂಡ್ ಐಕಾನ್ ಇಲ್ಲೊಂಥರ ಮಾರ್ಕ್ ಇದೆಯಲ್ಲ ಬಾಣದ ಗುರುತು, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ ವಿಡಿಯೋ ಅವ್ರಿಗೆ ಸೆಂಡ್ ಆಗುತ್ತೆ. ಅವ್ರದ್ದು ಯಾವಾಗ ನೆಟ್ ಆನ್ ಇರುತ್ತೆ ಇಲ್ಲ ಅವ್ರ ಇಂಟರ್ನೆಟ್ ಯಾವಾಗ ವರ್ಕ್ ಆಗುತ್ತೆ ಅವಾಗ ನಿಮ್ಮ ವಿಡಿಯೋ ನೋಡ್ಕೊಂತಾರೆ. ರೆಕಾರ್ಡ್ ವಿಡಿಯೋ ನೋಟ್ ಈ ತರ ವರ್ಕ್ ಆಗುತ್ತೆ. ಇದು ಹೊಸ ಅಪ್ಡೇಟ್, ಇದೇನ್ ಪ್ರಾಬ್ಲಮ್ ಅಲ್ಲ. ಒಂದ್ ವೇಳೆ ರೆಕಾರ್ಡ್ ವಿಡಿಯೋ ನೋಟ್ ಬರಬಾರ್ದಂದ್ರೆ ನಾ ಹೇಳೋ ಸೆಟ್ಟಿಂಗ್ ಫಾಲೋ ಮಾಡಿ ಇದನ್ನ ಆಫ್ ಮಾಡ್ಬೋದು. ಫಸ್ಟ್ ನಿಮ್ಮ ವಾಟ್ಸಪ್ ಮೇಲೆ ಸ್ವಲ್ಪ ಲಾಂಗ್ ಪ್ರೆಸ್ ಮಾಡಿ ನಂತರ ಆ್ಯಪ್ ಇನ್ಫೋ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಸ್ಟಾಪ್ ಅಂತಿದೆಯಲ್ಲ, ಸ್ಟಾಪ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಓಕೆ ಮೇಲೆ ಕ್ಲಿಕ್ ಮಾಡಿ. ಇವಾಗ ಕೆಳಗಡೆ ಸ್ಟೋರೇಜ್ ಅಂಡ್ ಕ್ಯಾಚ್ ಅಂತಿದೆಯಲ್ಲ, ಸ್ಟೋರೇಜ್ ಅಂಡ್ ಕ್ಯಾಚ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಕ್ಲಿಯರ್ ಕ್ಯಾಚ್ ಮೇಲೆ ಕ್ಲಿಕ್ ಮಾಡಿ. ಇಷ್ಟು ಮಾಡಿ ಬ್ಯಾಕ್ ಬನ್ನಿ. ನಿಮ್ಗ ರೆಕಾರ್ಡ್ ವಿಡಿಯೋ ನೋಟ್ ಪ್ರಾಬ್ಲಮ್ ಹೋಗುತ್ತೆ. ಇದು ಹೊಸ ಅಪ್ಡೇಟ್, ಒಂದೇಳಿ ಹೋಗ್ಲಿಕ್ಕೆ ಯೂಸ್ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಆಗಲ್ಲ. ಈ ಇನ್ಫಾರ್ಮೇಶನ್ ಏನಾದ್ರೂ ಯೂಸ್ಫುಲ್ ಆದರೆ ಒಂದು ಲೈಕ್ ಮಾಡಿ, ಇಲ್ಲ ಅಂದ್ರೆ ಒಂದು ಕಾಮೆಂಟ್ ಅನ್ನ ಮಾಡಿ. ಥ್ಯಾಂಕ್ ಯು ವಿಡಿಯೋ ನೋಡೋದಕ್ಕೆ.